ಹಾಗೆ ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಎಜುಕೇಷನ್ ತೋರಿಸ್ತಾ ಇದೆ. ಹಾಗೆ ಮಿಥುನ ಲಗ್ನದವ್ರದ್ದು ವಿಶೇಷ ಏನು ಅಂತಂದರೆ, ಈ 18ನೇ ತಾರೀಕು ಆದಮೇಲೆ ಈ 46 ದಿವಸ ಹೆವಿ ಫಂಕ್ಷನ್ಸ್ ಊಟ ಮಾಡ್ತಾರೆ. ಫಂಕ್ಷನ್ ಇಲ್ಲ ಅಂದರೂ ಕೂಡ ಯಾವ್ದಾದ್ರು ಹೋಟ್ಲಿಗೆ ಹೋಗಿ ತಿನ್ನೋದೇ ಜಾಸ್ತಿ ಆಗುತ್ತೆ. ಏನಪ್ಪ 2 ತಿಂಗಳು ಹಿಂಗೆ ತಿಂದ್ವಿ ಅನ್ಬೇಕು 46 ದಿವಸ ಆದಮೇಲೆ. 5th ಡಿಸೆಂಬರ್ ಆದಮೇಲೆ ಯೋಚನೆ ಮಾಡಿದ್ರೆ ಸಿಕ್ಕಾಪಟ್ಟೆ ಆ 2 ತಿಂಗಳು 45 ದಿವಸ ಏನು ಅಲ್ಲೋಗೋದು ಇಲ್ಲೋಗೋದು, ವಾರಕ್ಕೊಂದು 3 ಸತಿ ತಿನ್ನೋದು, ಕ್ರೇವಿಂಗ್ ತಿನ್ನೋದು. ಫಂಕ್ಷನ್ ಆದರೂ ಓಕೆ, ಹೋಟ್ಲಾದರೂ ಓಕೆ, ಆಚೆ ತಿನ್ನೋದು, ಮನೇಲಿ ತಿನ್ನು, ಎಲ್ಲ ತಿನ್ನು. ಸಂಪ್ಟಿಯಸ್ ಮೀಲ್ಸ್ ಅಂತ ನಾವು ಕರಿತೀವಿ. ಯಾಕಂದರೆ 2ನೇ ಮನೆ ತೋರಿಸ್ತಾ ಇದೆ ಸ್ಟ್ರಾಂಗ್ ಆಗಿ. ಗುರುಗ್ರಹ ಇಸ್ ದಿ ಕಾರಕ ಫಾರ್ ಫುಡ್. ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅತ್ಯಾದಿರ್ತಕ್ಕಂಥ ಒಂದು ಲಾಭ ಬರುತ್ತೆ. ಜ್ಯುವೆಲರಿ ಪರ್ಚೇಸ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಮಿಥುನ ಲಗ್ನದವ್ರಿಗೆ ಭಾಳ ವಿಶೇಷ. ಸೊ ನೀವು ಡಿಸಿಷನ್ ತೊಗೊಳ್ತೀರ, ಒಂದು ತೊಗೊಳ್ಳೇಬೇಕು. ಎಲ್ಲೋ ಒಂದು ಕಡೆ ಜೋಶ್ ಬಂದ್ಬಿಡ್ತೀವಿ, ಒಂದು 100 ಹಾಕ್ಬೇಕು ಹೀಗಾಗಿ ಅಂತ, ಒಂದು ಚೈನ್ ಹಾಕೋಬೇಕು ಅಂತ ಬಂದ್ಬಿಡುತ್ತದು. ಯಾಕೆಂದರೆ ಅದು ಡ್ರೈವಿಂಗ್ ಆ್ಯಂಡ್ ಕ್ರೇವಿಂಗ್ ಎರಡೂ ಬರುತ್ತೆ. ಇದು ಮಿಥುನ ಲಗ್ನದವ್ರಿಗೆ. ಹಾಗೆ ಕರ್ಕಾಟಕ ಲಗ್ನದವ್ರಿಗೆ ಹೋಗೋಣ. ಕರ್ಕಾಟಕ ಲಗ್ನದವ್ರಿಗೆ ಈ 18ನೇ ತಾರೀಕು ಆದಮೇಲೆ ಒಂಟಿತನ ಕಾಡುತ್ತೆ. ಒಬ್ಬರೊಬ್ಬರೇ ಇರ್ತಕ್ಕಂಥದ್ದು, ಶತ್ರುಗಳು ಜಾಸ್ತಿ ಆಗ್ತಾರೆ. ಯಾಕೋ ಗೊತ್ತಿಲ್ಲ, ಈ 18 ಆದಮೇಲೆ ಒಂದು ವಾರ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದರು, ಜೊತೆಲಿ ನಕ್ಕೊಂಡು ಮಾತಾಡ್ತಾಯಿದ್ರು. ಈಗ ಮೂತಿ ತಿರುಗ್ಕೊಂಡು ಮಾತಾಡ್ತಾರೆ. ಏನಾಗೈತೋ ಏನೋ, ನಾನೇನು ಮಾಡೇ ಇಲ್ಲ, ಈ ಥರ ಆಗಿರ್ತಕ್ಕಂಥ ಒಂದು ಸಮಯ. ಆ ಪ್ಲ್ಯಾನೆಟರಿ ಪೊಸಿಷನ್ಸು ಕೆಲವೊಂದು ನಮ್ಮ ಮೈಂಡು, ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ನ ಬದಲಾವಣೆ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ ಧ್ಯಾನ ಮಾಡಬೇಕು ಅಂತ ಹೇಳೋದು. ಧ್ಯಾನ ಮಾಡ್ತಾಯಿದ್ರೆ ಎಲ್ಲ ಪರಿಸ್ಥಿತಿಯಲ್ಲಿ ಒಂದೇ ಥರ ಇರಬೇಕು ಅಂಥೇಳಿ ರೇಚಕ, ಪೂರಕ, ಕುಂಭಕ ಮಾಡ್ತೀವಲ್ಲ, ಆ ರೀತಿ. ಗ್ರಹ ಬದಲಾವಣೆಯಿಂದ ಅವ್ರ ಸ್ವಭಾವ ಕೂಡ ಚೇಂಜ್ ಆಗುತ್ತಾ? ಆಬ್ವಿಯಸ್ಲಿ ಆಗುತ್ತೆ. ಓಕೆ. ಈಗ ಚಂದ್ರ ಅಮಾವಾಸ್ಯೆ ದಿವಸ, ಪೌರ್ಣಿಮೆ ದಿವಸ ಹೇಗೆ ಏರಿಳಿತ ಆಗುತ್ತೆ, ಅದರದ್ದು ಎಫೆಕ್ಟ್ ನಮಗೆ ಬಿದ್ದೇ ಬೀಳುತ್ತೆ. ಅದನ್ನೇ ನಾವು ಹೇಳೋದು ಫ್ರೀಕ್ವೆನ್ಸಿ. ಆದರೆ ಅದರದ್ದು ವೆರಿ ಮೈಲ್ಡ್ ಲೆವೆಲಲ್ಲಿರುತ್ತೆ. ಎಷ್ಟೋ ಜನ ಹೇಳಲ್ವಾ, ಇಷ್ಟು ದಿವಸ ಚೆನ್ನಾಗಿದೆ, ಯಾಕೆ ಹಿಂಗಾಡ್ತಿದ್ದೀವಿ ಇವತ್ತು? ಎಸ್, ನನಗೂ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದಕ್ಕೆ ನಾನು ಕ್ವಶನ್ ಮಾಡಿದ್ದು ನಿಮಗೆ. ಚೆನ್ನಾಗೇ ಇದ್ದು ಆಲ್ ಆಫ್ ಎ ಸಡನ್ ಮಾತಾಡ್ಸರ್, ಆ ರೀತಿ ಎಲ್ಲ ಆಗುತ್ತಲ್ಲ, ಅದಕ್ಕೆ ಕೇಳಿದೆ. ಅವ್ರ ಗ್ರಹಗಳು ಚೇಂಜ್ ಆಗಿರುತ್ತೆ. ಈಗ ಒಂದು ಗ್ರಹ ಈಗ ಮೂವ್ ಆದಾಗ ನಿಮಗೂ ಬ್ಯಾಡ್, ಅವ್ರಿಗೂ ಬ್ಯಾಡ್. ಇನ್ಫ್ಲೂಯೆನ್ಸಿಂಗ್ ಅಂತ ನಾವು ಕರಿತೀವಿ. ಈಗ ಇವತ್ತು ಮಳೆ ಬಂದಾಗ, ತಂಪಾಗಿದ್ದಾಗ ಆಚೆ ಕಡೆ ಆರಾಮಾಗಿ ಓಡಾಡ್ತೀವಿ. ಓಕೆ, ಮಳೆ ಹೋಗಿ ಬಿಸಿಲು ಜಾಸ್ತಿ ಬಂದಾಗ ಹಂಗೆ ಓಡಾಡೋಕ್ಕಾಗತ್ತಾ? ಸಿ, ದಿ ಎನ್ವಿರಾನ್ಮೆಂಟ್ ಹಸ್ ಚೇಂಜ್ಡ್, ದಿ ಎಫೆಕ್ಟ್ ಈಸ್ ಆನ್ ಅಸ್. ಕೆಲವು ಸೆಕೆ ಅಥವಾ ಚಳಿ ಎಲ್ಲ ಎಕ್ಸ್ಟರ್ನಲ್ ಎಫೆಕ್ಟ್ ಆಗ್ಬೋದು, ಮಾನಸಿಕ ಎಫೆಕ್ಟು, ಎಮೋಷ್ನಲ್ ಎಫೆಕ್ಟ್ ಅಂತಲೂ ಇರ್ತದೆ. ಸೊ ಎಮೋಷ್ನಲ್ ಲೆವೆಲಲ್ಲೂ ನಾವು ನೋಡಬೇಕು. ಫಿಸಿಕಲ್ ಲೆವೆಲಲ್ಲಿ, ಮೆಂಟಲ್ ಲೆವೆಲಲ್ಲಿ, ಎಮೋಷ್ನಲ್ ಲೆವೆಲಲ್ಲಿ ಜ್ಯೋತಿಷ್ಯ ಮಾತ್ರ ನೋಡೋಕ್ಕೆ ಸಾಧ್ಯ. ಎಮೋಷನ್ ಲೆವೆಲ್ ಈಸ್ ಸಬ್ಜೆಕ್ಟಿವ್ ಟು ಇಂಡಿವಿಜುವಲ್ಸ್ ಹಾರೋಸ್ಕೋಪ್. ಸೊ ಅದಕ್ಕೆ ನಾವು ಎಲ್ಲರಿಗೂ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಬಿಚ್ಚಿ ತೋರ್ಸೋಕ್ಕೆ ಆಂಜನೇಯ ಅಲ್ಲ. ತಗೊಳಪ್ಪ, ನಂದು ಹಿಂಗೆ ನೋಡ್ತಾ ಇದೆ, ನೋಡ್ತಾ ಇದೆ ತೆಗಿಯಕ್ಕಾಗಲ್ಲ. ಸೊ ದಟ್ ಇಸ್ ದಿ ಪ್ರಾಬ್ಲಮ್. ಅಸ್ಟ್ರಾಲಜಿ ಕೆನಾಟ್ ಬಿ ಡೆಮಾನ್ಸ್ಟ್ರೇಟೆಡ್. ಪಬ್ಲಿಕಲ್ಲಿ ಡೆಮಾನ್ಸ್ಟ್ರೇಟ್ ಮಾಡೋಕ್ಕಾಗಲ್ಲ ಅಸ್ಟ್ರಾಲಜಿನ. ಅದೇನು ಸೈನ್ಸಾ? ನೋಡಿ, ಇದರೊಳಗಡೆ ಹಿಂಗಿದೆ, ಹಿಂಗೆ ಹಾಕೋದು, ಹಿಂಗೆ ಬೆಂಕಿ ಬರುತ್ತೆ, ಇದೇ ಜ್ಯೋತಿಷ್ಯ ಅಂತ ಹೇಳೋಕ್ಕಾಗತ್ತೆ? ಒಳಗಡೆ ಇರೋ ಬೆಂಕಿನ ಹೆಂಗೆ ತೋರಿಸೋದು? ಒಳಗಡೆ ಇರ್ತಕ್ಕಂಥದ್ದು. ಓಕೆ, ಇದು ಕರ್ಕಾಟಕಕ್ಕೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಕರ್ಕಾಟಕದವ್ರಿಗೆ ಸ್ವಲ್ಪ ಸಮಸ್ಯೆ. ಹಾಗೆ ದುಡ್ಡು ಕಾಸಲ್ಲಿ ಸ್ವಲ್ಪ ಸಮಸ್ಯೆ ಪಡ್ತಾರೆ. ಒಂಟಿತನ ಹೆಚ್ಚಾಗುತ್ತೆ ಈ 46 ದಿವಸದಲ್ಲಿ. ಹಾಗೆ ಸಣ್ಣ ಪುಟ್ಟ ಓಡಾಟಗಳು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ತಂದೆ ಜೊತೆ ಜಗಳಗಳನ್ನು ಸ್ವಲ್ಪ ವಿಶೇಷವಾಗಿ ಕಂಡು ಬರ್ತಾ ಇದೆ ಈ ಕರ್ಕಾಟಕ ಲಗ್ನದವ್ರಿಗೆ. ಹಾಗೆ ಸಿಂಹ ಲಗ್ನದವ್ರಿಗೆ ಏನೇನೂ ಚೆನ್ನಾಗಿಲ್ಲ. ಹಣ ಕೊಟ್ಟು ಹಾಳು ಮಾಡ್ಕೋತೀರ. ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಗುರು ಬಂದಿದ್ದರೆ ಹಣ ಕೊಟ್ಟು ಹಾಳು ಮಾಡ್ಕೊಳ್ತೀರಾ, ಕೆಲಸ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಬಿಸ್ನೆಸ್ ಯೋಚನೆ ಮಾಡಿಬಿಟ್ಟು ದುಡ್ಡು ಪೋಲ್ ಮಾಡ್ತಕ್ಕಂಥದ್ದು, ದುಡ್ಡು ಹಾಳು ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ಜಮೀನಿಗೆ ದುಡ್ಡು ಹಾಕಿ ಕಳ್ಕೊಳ್ತಕ್ಕಂಥದ್ದು, ಯಾರಿಗೂ ಕೊಟ್ಟು ಮೋಸ ಹೋಗ್ತಕ್ಕಂಥ ಕಾಂಬಿನೇಷನ್ ಸಿಂಹ ಲಗ್ನದವ್ರಿಗೆ ತುಂಬ ಸ್ಟ್ರಾಂಗ್ ಆಗಿದೆ. ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಏಕೆಂದರೆ ನಿಮ್ಮ ಲಗ್ನದಿಂದ ಗೋಚಾರ ಫಲದಲ್ಲಿ ಎಲ್ಲಿ ಬರುತ್ತೋ, ಪ್ಲಸ್ ಇನ್ನು ಉಳಿದ 2 ಮನೆಗಳನ್ನು ನಾವು ಕಂಪಾರಿಸನ್ ಮಾಡಿದಾಗ ಪ್ರತಿಯೊಬ್ಬರ ದಶಾಭುಕ್ತಿ ಅಂತರ್ಭುಕ್ತಿಗಳು ನಮಗೆ ಇಲ್ಲ. ಸೊ ಆ ಕಾರಣದಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ನೋಡ್ಕೋಬೇಕು. ಸೊ ಬೇಸಿಕಲಿ ಸಿಂಹ ಲಗ್ನದವ್ರಿಗೆ ನಷ್ಟವೇ ಜಾಸ್ತಿ ಹೆಚ್ಚಾಗುತ್ತೆ.
ಆದರೆ ಪಾಸಿಟಿವ್ ಸೈಡಲ್ಲಿ ಸಿಂಹಲಗ್ನದವರಿಗೆ ಒಂದು ವಿಶೇಷ ಏನು ಅಂತಂದರೆ ಆಧ್ಯಾತ್ಮಿಕ ಚಿಂತನೆಗೆ ಸ್ವಲ್ಪ ಒಲವು ಇದ್ದರೆ ನಿಮಗೆ ಪಾಸಿಟಿವಿಟಿ ಇರುತ್ತೆ.